ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾ ಇದ್ರ ಹಿಂದೆ ಒಮ್ಮೆ ವಿಡಿಯೋದಾಗ ಅಲಪೆ ವ್ಲಾಗ್ ಹಾಕಿದ್ದೆ. ಸೊ ನಾ ಅದನ್ನು ಡಿಸ್ಕ್ರಿಪ್ಷನ್ನಾಗ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಯಾರು ನೋಡಿಲ್ಲ ಅವರು ಹೋಗಿ ನೋಡಿರಿ. ಸೊ ನಾವು ಅಲಪೆ ಆಗಿಂದ 3 days ವರ್ಕೆಲ್ಲ ಹೋಗಿದ್ವಿ. ಇದು ಅರ್ಲಿ ಮಾರ್ನಿಂಗ್ ನಮಗೆ 6:30 ಟ್ರೈನ್ ಇತ್ತು. ಸೊ ನಾವು ರೂಮಿಂದ ಹೋಗಿ ಟ್ರೈನ್ ಹಿಡ್ಕೊಂಡ್ವಿ. ಆ ಟ್ರೈನ್ ಆ್ಯಕ್ಚುಲಿ ಎಲ್ಲ ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ವಿ, ಪ್ರೀ ಬುಕ್ಕಿಂಗ್. ಸೊ ಟ್ರೈನ್ ಹಿಡ್ಕೊಂಡು ನಾವು ವರ್ಕಲ ಕಡೆ ಹೊರಟ್ವಿ. ಹೋಟೆಲ್ಸ್ ಆತ ಎಲ್ಲನೂ ಬುಕ್ ಮಾಡಿದ್ವಿ. ನಾವು ದೇಶಾದ್ದು ನಾನು ರೆಸಾರ್ಟ್ನಾಗ ಇದ್ವಿ. ಇದು ರೆಸಾರ್ಟಿಂದು ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ. ಮಸ್ತ್ ಇತ್ತು ಇದು ರೆಸಾರ್ಟ್. ರೆಕಮೆಂಡ್ ಮಾಡ್ತೀನಿ ಇದನ್ನು ಯಾರಾದರೂ ವರ್ಕಲ ಹೋಗೋರಿದ್ರೆ. ಈ ರೆಸಾರ್ಟ್ ವರ್ಕಲ ಬೀಚ್ ನಿಯರು ಇತ್ತು, ಅಂದ್ರೆ ವಾಕೇಬಲ್ನು. ಸೊ ನಾವು ಬೆಳಗ್ಗೆ ಹೋಗಿ ಬ್ಯಾಗ್ ಇಟ್ಟು ಬ್ರೇಕ್ಫಾಸ್ಟ್ ಅದು ಮಾಡ್ಕೊಂಡ್ವಿ. ಹೋದ ತಕ್ಷಣ ನಮ್ಗೆ ಆ್ಯಕ್ಚುಲಿ 12ಗೆ ಚೆಕ್-ಇನ್ ಇತ್ತು. ಹೋಗಿ ಜಲ್ದಿದ್ರೆ ಸ್ವಲ್ಪ ಫುಲ್ ಎಂಜಾಯ್ ಮಾಡಿದ್ವಿ ನಮಗೆ ರೂಮ್ ಅಲಾಟ್ ಮಾಡೋತನ. ಸೊ ಎಲ್ಲ ಮುಗ್ದಿಂದ ನಮಗೆ ಫ್ರೆಶನ್ ಅಪ್ ಆಗಿ ನಾವು ನೆಕ್ಸ್ಟ್ ಹೋಗಿದ್ರೆ ತಿರುವನಂತಪುರಂ ನಮ್ಮ ಲಿಸ್ಟ್ನಾಗ ಇರಲಿಲ್ಲ. ಅಲ್ಲಿ ಹೋಗಿಂದ ಡಿಸೈಡ್ ಮಾಡಿ ಹೊರಟ್ವಿ ನಾವು. 1 hour later. ವರ್ಕಲಲಿಂದ ತಿರುವನಂತಪುರಂ ಹಾರ್ಡ್ಲಿ 1 to 1.5 hour ಅಷ್ಟು. ಸೊ ನಾವು ಅಲ್ಲಿ ಹೋಗಿ ಸಡನ್ನಾಗಿ ಡಿಸೈಡ್ ಮಾಡಿ ಇಲ್ಲಿ ಹೊರಟ್ವಿ. ಇದು ಅನ್ಪ್ಲ್ಯಾನ್ಡ್ ಆ್ಯಕ್ಚುಲಿ. ನಮ್ಗೆ ಅಲ್ಲಿ ಸಜೆಸ್ಟ್ ಮಾಡಿದ್ರೆ ಇಲ್ಲೇ ನಿಯರ್ ಅದ ಅಂತ. ಇಲ್ಲಿ ತನಕ ಬಂದೇವಿ, ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋ ಟೈಮ್ ಅಂಥೇಳಿ ನಾವು ಫಸ್ಟ್ ಡೇ ವರ್ಕಲಕ್ಕೆ ಹೋದಿನ ರೂಮ್ ಚೆಕ್-ಇನ್ ಆಗಿ ಲಂಚ್ ಅದು ಮಾಡ್ಕೊಂಡು 3:30 4 o'clock ಆಗಿತ್ತು ನಾವು ಬಿಡೋದ್ರಾಗ. ನಾವಲ್ಲಿ 6 ರೀಚ್ ಆಗಿದ್ವಿ. ರಶ್ ಭಾಳ ಇತ್ತು ನಾವು ಹೋದಾಗ. ಆ್ಯಂಡ್ ಇಲ್ಲಿ ಸಾರಿ ಅಥವಾ ಲಾಂಗ್ ಸ್ಕರ್ಟ್ಸ್ ಈ ಥರನ ಹಾಕ್ಕೋಬೇಕು. ಚೂಡಿದಾರ ಕುರ್ತಿ ಇವೂ ಅಲಾವಿಲ್ಲ. ಸೊ ಇಲ್ಲಿ ನಾವು ಲುಂಗಿನ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಫೋನ್ ಅದೆಲ್ಲ ಬ್ಯಾಗ್ಸ್ ಅದೆಲ್ಲ ಅಲ್ಲೇ ಇಟ್ಟು ಒಳಗೆ ಹೋಗಿ ಬರಬೇಕು. ಸೊ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಕತ್ಲಾಗಿದ್ದು ಬರೋದ್ರಾಗ ಇಲ್ಲೇ ಹೊರಗೊಂದು ಸ್ವಲ್ಪ ಶಾಪ್ಸ್ ಇತ್ತಲ್ಲ. ಸೊ ಏನಾರು ಕೇರಳ ಸ್ಟೈಲಿ ನಮ್ಮ ಪಾಪಕ್ಕೆ ತೊಗೊಂಡ್ರಾಯ್ತು ಅಂತೇಳಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಸೊ ನೈಟ್ ಈ ಥರ ವ್ಯೂ ಇತ್ತು ಟೆಂಪಲ್ದು. ಇದು ಮುಗಿಸ್ಕೊಂಡು ನಮ್ದು ಟ್ರೈನ್ ವಾಪಸ್ 9 o'clock ಏನೋ ಇತ್ತು, 9:30ಗೆ. ಯಾವುದೂ ಟ್ರೈನ್ ಅಲ್ಲಿದ್ದು ಬುಕ್ಕಿಂಗ್ ಇರಲಿಲ್ಲ. ಅಲ್ಲೇ ಜನರಲ್ ಟಿಕೆಟ್ಸ್ ತೊಗೊಂಡು ಟ್ರಾವೆಲ್ ಮಾಡಿದ್ವಿ ನಾವು. ಆ್ಯಂಡ್ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಆಟೋ ತೊಗೊಂಡು ಮತ್ತು ರಿಟರ್ನ್ ನಾವು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಟೈಮ್ ಭಾಳ ಆಗಿತ್ತು ನಮ್ಗೆ. ಆಲ್ರೆಡಿ ಟ್ರೈನ್ ಬಂದುಬಿಟ್ಟಿತ್ತು ಆ್ಯಂಡ್ ಟಿಕೆಟ್ಸ್ನೂ ಇರಲಿಲ್ಲ. ಸೊ ಬಡ ಹೋಗಿ ಅರ್ಜೆಂಟ್ ಮಾಡ್ಕೊಂಡು ಫುಲ್ ಗಡ್ಬಡ್ನಾಗ ಹೋಗಿ ಟಿಕೆಟ್ಸ್ ಅದು ತೊಗೊಂಡ್ವಿ. ಆಲ್ರೆಡಿ ಟ್ರೈನ್ ನಿಂತಿತ್ತು. ಟಿಕೆಟ್ಸ್ ತೊಗೊಂಡು ಟ್ರೈನ್ ಯಾವ ಪ್ಲ್ಯಾಟ್ಫಾರ್ಮ್ನಾಗ ಅದ ಅಂತ ಹುಡುಕ್ಲಿಕ್ಕೆ ಅದು ಒಂದು ಸ್ವಲ್ಪ ಟೈಮ್ ಹಿಡಿತು. ಹೆಂಗೆಂಗೋ ಮಾಡಿ ಜುಗಾಡ್ ಮಾಡಿ ಹುಡುಕಿದ್ವಿ. ಸೊ ಫೈನಲಿ ಟ್ರೈನ್ ಸಿಕ್ತು. ಯಾವುದೋ ಒಂದು ಕೋಚ್ನಾಗ ಹತ್ತಿ ನಾವು ನೈಟ್ ಆಗಿತ್ತು, ಲೈಕ್ 10-10:30 ಆಗಿತ್ತು. ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿದ್ವಿ. ಸೊ ವರ್ಕಲ ಹೋಗಿ ಮತ್ತು ಆಟೋ ತೊಗೊಂಡು ನಾವು ನಮ್ಮ ರೆಸಾರ್ಟ್ ಕಡೆ ಹೊರಟ್ವಿ. ರೂಮಿಗೆ ಹೋಗಿಂದ ಮಲ್ಕೊಂಡು ಬಿಟ್ವಿ, ಟಯರ್ಡ್ ಆಗಿದ್ವಿ ಅಂತ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಮ್ದು ರೆಸಾರ್ಟ್ನಾಗ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಸೊ ಗೊತ್ತಲ್ಲ, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದ್ರೆ ಮಿಸ್ ಮಾಡೋ ಸೀನೇ ಇಲ್ಲ. ಆ್ಯಂಡ್ ಆಲ್ಸೋ ನಮ್ಗೆ ಅವತ್ತಿಂದ ಡೇ ಪ್ಲ್ಯಾನ್ ಮಾಡಿದಂಗೆ ಹೋಗಬೇಕಿತ್ತು. ಹಿಂಗಾಗಿ ಬೇಗ ಎದ್ದು ಫ್ರೆಶನ್ ಅಪ್ ಆಗಿ ಬ್ರೇಕ್ಫಾಸ್ಟಿಗೆ ಇದೆಲ್ಲ ಇತ್ತು. ಪೂರಿ ಇತ್ತು. ನಾವು ದಿನ ಪೂರಿ, ಭಾಜಿ, ಫ್ರೂಟ್ ಸಲಾಡ್, ಫ್ರೂಟ್ ಜ್ಯೂಸ್, ಬ್ರೆಡ್, ಜಾಮ್ ಇದೆಲ್ಲ ತಿಂದು ಆಮೇಲೆ ಇವ್ರು ಕೇರಳ ಸ್ಟೈಲಿಂದು ಪುಟ್ಟನ್ನು ಟ್ರೈ ಮಾಡಿದೆ. ಇದನ್ನು ಆಲ್ರೆಡಿ ತಿಂದಿದ್ದೆ, ನನಗೇನು ಅಷ್ಟು ಲೈಕ್ ಆಗಲ್ಲ. ಬಟ್ ಇತ್ತಲ್ಲ ಕಾಂಪ್ಲಿಮೆಂಟ್ರಿ ಅಂತ ಇದನ್ನು ಟ್ರೈ ಮಾಡಿದೆ. ಇವ್ರದ್ದು ಫುಡ್ಡೂ ಹಂಗೆ ಟೇಸ್ಟಿ ಇತ್ತು. ನಾವು ಆಲ್ಮೋಸ್ಟ್ ಇಲ್ಲೇ ಇದೇ ರೆಸಾರ್ಟ್ನಾಗನ ಫುಡ್ ತಿಂದಿದ್ದು. ಬಿಕಾಸ್ ಹೊರಗೆಲ್ಲ ಬರೀ ನಾನ್ ವೆಜ್ ಇತ್ತು. ನಾನ್ ವೆಜ್ ಲವರ್ಸಿಗೆ ಬೆಸ್ಟ್. ಬಟ್ ನಮಗೇನು, ನಾವೆಲ್ಲ ನಮ್ಮ ಫ್ರೆಂಡ್ಸ್ ವೆಜಿಟೇರಿಯನ್ ಇರೋದ್ರಿಂದ ನಾವು ಲಂಚ್ ಡಿನ್ನರ್ ಆಲ್ಮೋಸ್ಟ್ ಇದೇ ರೆಸಾರ್ಟ್ನಾಗ ಮಾಡೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವೇನು ರೆಸಾರ್ಟ್ನಾಗ ಇದ್ವಲ್ಲ, ಇವ್ರ ಕಡೆಲಿಂತ ಒಂದು ವೆಹಿಕಲ್ ಬುಕ್ ಮಾಡಿದ್ವಿ 1 ಡೇಗೆ. ಸೊ ಹೊರಟ್ವಿ ನಾವು. ಸೊ 1 ಡೇನಾಗ ಅವ್ರು ಏನೆಲ್ಲ ಕವರ್ ಮಾಡ್ತಾರ ಅಂಥೇಳಿ ಅವ್ರು ನಮ್ಗೆ ಇದೆಲ್ಲ ಮಾಡ್ತೇವೆ ಅಂತ ಹೇಳಿದ್ರು. ಫಸ್ಟ್ ನಾವು ಹೋಗಿದ್ದ ವರ್ಕಲದಾಗ ಫೇಮಸ್ ಇರುವಂತಹ ಜನಾರ್ದನ ಸ್ವಾಮಿ ಟೆಂಪಲಿಗೆ. ಆ್ಯಕ್ಚುಲಿ ಇಲ್ಲೆಲ್ಲ ಫೋಟೋಗ್ರಫಿ ಅಲಾವಿಲ್ಲ. ಸೊ ಹೆಂಗೋ ಸಮ್ಹಾವ್ ನನಗೆ ಆದಷ್ಟು ನಾ ಕ್ಯಾಪ್ಚರ್ ಮಾಡೇನಿಲ್ಲೇ. ಆ್ಯಂಡ್ ಏನಂತಂದ್ರೆ ಇಲ್ಲಿ ಡಿಸ್ಪ್ಲೇದಾಗ ಓಂ ಶ್ರೀ ಜನಾರ್ದನ ಸ್ವಾಮಿ ಅಂತ ಬರ್ಲಿಕ್ಕತ್ತಲ್ಲ, ಆ ಥರ ಕನ್ನಡದಾಗೂ ಬಂದಿತ್ತು. ಸೊ ಖುಷಿಯಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿದೆ. ಈ ಕಡೆ ನಾವು ಕೇರಳದಾಗೂ ನಮ್ಮ ಕನ್ನಡ ಬಂದದ ಅಂಥೇಳಿ.
ಆ್ಯಂಡ್ ದೆನ್ ಅಲ್ಲಿಂದ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದ ವರ್ಕಲ ಫೋರ್ಟ್ ಕಡೆ ನಾವು. ಫೋರ್ಟ್ ಓಕೆ ನಿಮ್ಮ ಲಿಸ್ಟ್ನಾಗ ಬೇಕಂದ್ರೆ ಇಟ್ಕೋಬೋದು, ಇಲ್ಲತ್ರ ಸ್ಕಿಪ್ ಮಾಡ್ಬೋದು. ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ ಆ್ಯಂಡ್ ನಾವು ಫುಲ್ಲೂ ನೋಡಲಿಲ್ಲ. ನೋಡಿದ್ರೆ ಹೆಂಗಿರ್ತಿತ್ತೇನೋ. ಸೊ ನಾವು ಸುಮ್ಮನೆ ಟೈಮ್ ಏನು ವೇಸ್ಟ್ ಮಾಡೋದು, ಇಲ್ಲಿ ನೋಡಿ ನೆಕ್ಸ್ಟ್ ಜಾಗ ಕವರ್ ಮಾಡಬೇಕಂತ ಇಲ್ಲಿ ಮೇಲೆ ಜಸ್ಟ್ ನೋಡ್ಕೊಂಡು ಬಂದುಬಿಟ್ವಿ. ಫೋರ್ಟ್ ಆಗಿಂದ ನಾವು ನೆಕ್ಸ್ಟ್ ಹೋಗಿದ್ದ ಜಟಾಯುಕ್ಕೆ. ಇದು ಮೇನ್ ಫೇಮಸ್ ಇಲ್ಲೇ. ಸೊ ಇದು ನಮ್ದು ಲಿಸ್ಟ್ನಾಗ ಫಸ್ಟ್ ಪ್ರಯಾರಿಟಿ ಜಟಾಯುನ ಇತ್ತು. ಏನೆಲ್ಲ ತೋರಿಸ್ತೇವೆ, ಏನೆಲ್ಲ ಕವರ್ ಮಾಡ್ತೇವೆ ಅಂತ ಹೇಳಿದ್ರಲ್ಲ, ಆ್ಯಕ್ಚುಲಿ ಅದೆಲ್ಲಾನು ಕವರ್ ಮಾಡಿದ್ರು. ನಮಗೆಲ್ಲ ಪೇಷನ್ಸ್ಲಿ ಅವರೆಲ್ಲಾನು ತೋರಿಸಿದ್ರು, ಯಾವ ಪ್ಲೇಸು ಜಟಾಯು ಹೋದ್ವಿ ನಾವು. ಇಲ್ಲಿ ಎಂಟ್ರಿ ಟಿಕೆಟ್ಸ್ ಬಂದ ಪರ್ ಹೆಡ್ 500 550 ಸಮಥಿಂಗ್ 500 ಅದು. ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ ಕೇಬಲ್ ಕಾರ್ನು ಅನ್ಕೋತೇನೆ. ಸಪ್ರೇಟ್ ಅಷ್ಟು ಲಕ್ಷ ಇಲ್ಲ ನನಗೆ. ಒಂದ್ಸಲ ಗೂಗಲ್ ಚೆಕ್ ಮಾಡ್ಕೊರಿ, ನನಗೆ ನೆನಪಾಗವಲ್ತು ಯಾಕಂದ್ರೆ ಹೋಗಿ ಬಂದು ಭಾಳ ದಿನ ಆಯ್ತು. ಸೊ ಟಿಕೆಟ್ಸ್ ತೊಗೊಂಡಿಂದನೇ ನಿಮ್ಗೆ ಹಿಂಗೆ ಒಳಗೆ ಬಿಡ್ತಾರೆ. ಇದು ಒಂಥರ ಸೇಮ್ ಬಾಲಿ ಒಳಗು ಗರುಡ ವಿಷ್ಣು ಸೇಮ್ ಸಿಮಿಲರ್ ಅದ. ಒಂದು ಸ್ವಲ್ಪ ವರ್ಕಲ್ಲ ನಮಗೆ ಒಂದು ಸ್ವಲ್ಪ ಬಾಲಿ ವೈಬ ಕೊಡುತ್ತೆ. ಸೊ ಟಿಕೆಟ್ಸ್ ಏನು ತೊಗೊಂಡಿರ್ತೇವೆ ಅದನ್ನ ಇಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಇಲ್ಲಿಂದ ಮತ್ತು ಒಳಗೆ ಹೋಗ್ಬೇಕು. ಸೊ ವೇಟಿಂಗ್ ಇರ್ತದೆ, ಅಲ್ಲಿ ಕುತ್ಕೋಬೇಕಾಗ್ತದೆ. ಬಿಕಾಸ್ ಭಾಳ ಜನ ಇದ್ರಂದ್ರೆ ಅಲ್ಲಿ ಕೇಬಲ್ ಕಾರ ಲಿಮಿಟೆಡ್ ಇರ್ತಾವೆ, ಹೀಗಾಗಿ ಸ್ವಲ್ಪ ಹೊತ್ತಲ್ಲೇ ವೇಟ್ ಮಾಡಬೇಕಾಗ್ತದೆ. ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ, ನಮ್ಮ ಟರ್ನ್ ಬರುತ್ತಾ ನಾನು. ಸೊ ವೇಟ್ ಮಾಡಿ ನಾವು ಹೊರಟ್ವಿ ಮೇಲೆ. ಸೊ ಮೇಲೆ ಹತ್ತು ಹೋಗಿಂದ ಈ ಥರ ಕೇಬಲ್ ಕಾರ್ ಇರ್ತಾವೆ, ಹಿಂಗೆ ಕಳಿಸ್ತಾರೆ. ಅದು ನಿಂದಂಗೆ ಇಲ್ಲ, ಆ್ಯಕ್ಚುಲಿ ಮೂವ್ ಆಗ್ತಾನೆ ಇರ್ತದೆ. ನಾವು ಫಾಸ್ಟ್ ಹಂಗೆ ಹತ್ಕೊಂಡ್ಬಿಡ್ಬೇಕು. ಸೊ ಹತ್ತಿ ವ್ಯೂ ಮಾತ್ರ ಮಸ್ತ್ ಇತ್ತು, ಹೇಳಿಕ್ಕಾಗಿಲ್ಲ, ಸಖತ್ ವ್ಯೂ. ಸೊ ಮ್ಯಾಲೆ ಹೋದ್ವಿ. ಮ್ಯಾಲೆ ಹೋದ ತಕ್ಷಣ ಇದು ಜಟಾಯು ನೋಡ್ರಿ, ಏನೋ ಕನ್ಸ್ಟ್ರಕ್ಷನ್ ನಡೆದಿತ್ತು ನಾವು ಹೋದಾಗ. ಒಂದು ಸ್ವಲ್ಪ ಎಲ್ಲ ಏನೇನೋ ನಡೆಸಿದ್ರು. ಸೊ ರಶ್ನು ಭಾಳ ಇತ್ತು, ಜನ ಜಗ್ಗಿದ್ರು ಜನ. ಸೊ ಬರೀ ಜಟಾಯುನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣಂತ. ಇಲ್ಲಿ ಮೇಲೆ ಹೋದರೆ ಏನೂ ತಿನ್ಲಿಕ್ಕೆ ಅದೇನು ಸಿಗಂಗಿಲ್ಲ ನಿಮಗೆಲ್ಲ. ಜ್ಯೂಸ್, ಬಿಸ್ಕಟ್, ವಡ ಈ ಥರ ಒಂದೆರಡು ಶಾಪ್ಸ್ ಇದಾವೆ ಇಲ್ಲಿ ಇವ್ರವ. ಸೊ ಅಲ್ಲಿ ಸಿಗ್ತಾವೆ. ನಾವಿಲ್ಲಿ ಹೋಗಿ ನಿಂಬು ಪಾನಿ ತೊಗೊಂಡ್ವಿ, ಬಿಕಾಸ್ ಭಾಳ ಅಂದ್ರೆ ಭಾಳ ಶಕೆ ಇತ್ತಲ್ಲೇ. ಸ್ವೀಟ್ ಆ್ಯಂಡ್ ಸಾಲ್ಟ್ ನಿಂಬು ಪಾನಿ ಇತ್ತು. ಇದು ಒಬ್ಬರಿಗೆ 40 ರೂಪೀಸ್. ನಾನು ಸ್ವೀಟ್ ತೊಗೊಂಡಿದ್ದೆ. ಲೈಕ್ ಶಕಿಗೆ ಏನೇನೋ ತಣ್ಣು ಕುಡಿಬೇಕು ಅನ್ಸ್ಲಿಕ್ಕತ್ತಿತ್ತಲ್ಲ, ಹೀಗಾಗಿ ನಮ್ಗದು ಆ ಮೂಮೆಂಟಿಗೆ ಮಾತ್ರ ಸಖತ್ತಿತ್ತು. ಕುಡ್ದು ಎಂಜಾಯ್ ಮಾಡಿದ್ವಿ. ಇಲ್ಲೇ ನಿಮ್ಮ ಮುಂದೆನೂ ಮಾಡಿಕೊಡ್ತಾರೆ, ಎಲ್ಲ ರೆಡಿ ಇರ್ತದೆ, ಆಲ್ಮೋಸ್ಟ್ ಕಲಿಸ್ಕೊಡ್ತಾರಷ್ಟು. ಲೆಮನ್ ಜ್ಯೂಸ್ ಕುಡ್ದು ನಾವು ಮುಂದೆ ಹೊರಟ್ವಿ. ಇಲ್ಲೇನೇನೋ ನೋಡುದದ ಅದಕ್ಕೆ. ಇದು ರಾಮನ್ ಪಾದ ಅಂತ. ಸೊ ಇಲ್ಲಿ ರಾಮನ್ ಪಾದ ಮೂಡ್ಯಾವಂತ, ಅಲ್ಲೇ ಬರ್ದಿತ್ತು ಹಂಗಂಥೇಳಿ. ಸೊ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಸುತ್ತಮುತ್ತ ಏನೇನದ ಅದೆಲ್ಲ ಅಡ್ಲೆ ಮ್ಯಾಲೆ ಏನೇನೋ ಅದು ಅಡ್ಡಾಡಿದ್ವಿ. ಆ್ಯಕ್ಚುಲಿ ಇನ್ನೂ ಏನೇನೋ ಇತ್ತೇನೋ ಕನ್ಸ್ಟ್ರಕ್ಷನ್ ಅದೆಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಆಗಿತ್ತು. ಸೊ ನಾವು ಏನೇನು ನೋಡ್ಬೇಕಾಗ್ತದೆ ಅದನ್ನೆಲ್ಲ ನೋಡಿಕೊಂಡು
ನೋಡಿಂತ ಬಂದಿಲ್ಲೇ ವೇಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ವೇಟ್ ಮಾಡಿಂದ ಸ್ವಲ್ಪ ಹೊತ್ತು ನಮ್ದು ಟೈಮ್ ಬರೋಣ ನಾವು ಕೇಬಲ್ ಕಾರ್ ಹತ್ತಿ ಕೆಳಗೆ ಹೊರಟ್ವಿ. ಆ್ಯಕ್ಚುಲಿ ಹೋಗುವಾಗ ಆರಾಮ ಹೋದ್ವಿ, ಅಷ್ಟೇನು ವೇಟ್ ಮಾಡಿಲ್ಲ. ಬರುವಾಗ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ನಾವು. ಕೆಳಗೆ ಬಂದಿಂದ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಸೊ ಹೊಟ್ಟೆ ಹಸ್ತಿತ್ತು. ಮತ್ತು ಇಲ್ಲಿ ಹೊರಗೆಲ್ಲ ಊಟಕ್ಕಂತ ನಿಲ್ಲಿಸಿ ಟೈಮ್ ವೇಸ್ಟ್ ಮಾಡೋದಂತ ಇಲ್ಲೇ ಒಂದು ಮೀಲ್ಸ್ ತೊಗೊಂಡ್ವಿ ಕೇರಳ ಸ್ಟೈಲಿಂದ. ಟೇಸ್ಟಿ ಇತ್ತು, ಚಲೋ ಇತ್ತು, ತಿನ್ಬೋದು ನೀವು. ಅಲ್ಲೇ ಏನೇನೋ ಇತ್ತು, ನಾವು ಊಟನ ತೊಗೊಂಡಿದ್ವಿ. ದೋಸೆ ಅದೆಲ್ಲ ಇತ್ತು. ನಾವು ಮಧ್ಯಾಹ್ನ ಆಗಿತ್ತಂತ ಊಟ ಮಾಡಿದ್ವಿ. ಸೊ ಊಟ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಮ್ಯಾಂಗ್ರೂವ್ ಫಾರೆಸ್ಟ್ಗೆ. ಈ ವಿಡಿಯೋನ ಕವರ್ ಮಾಡ್ಲಿಕ್ಕಾಗಿಲ್ಲ. ನಾನು ಇದನ್ನು ಮ್ಯಾಂಗ್ರೂವ್ ಫಾರೆಸ್ಟ್ ಮತ್ತು ನೆಕ್ಸ್ಟ್ 2 ಡೇಸಿನ ನಾವು ವರ್ಕಲಾದಾಗ ಏನೇನು ಮಾಡಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಾಗ ನಿಮ್ಗೆ ತೋರಿಸ್ತೇನಂತ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಬಟನ್ ಒತ್ತಿರಿ. ವರ್ಕಲಾನ ವಿಸಿಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ನಿಮ್ಮ ಬಕೆಟ್ ಲಿಸ್ಟ್ನಾಗ ವರ್ಕಲ ಇರಲೇಬೇಕಂತ ಹೇಳ್ತೀನಿ. ಅಷ್ಟು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದ ಇಲ್ಲಿ. ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಮತ್ತಷ್ಟು ನಾನು ತೋರಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.